ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಭಾಗ್ಯಶಾಲಿಗಳೇ, ಈ ಸಂದೇಶವನ್ನು ಶಾಂತವಾಗಿ ಕೇಳಿ. ಇದು ಸಾಮಾನ್ಯ ರಾಶಿ ಫಲವಲ್ಲ. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಆದರೆ ಗಟ್ಟಿಯಾದ ಬದಲಾವಣೆ ತರುವ ಕಾಲವಾಗಿರುತ್ತೆ. ನೀವು ಭೂತತ್ವದವರು. ನಿಮ್ಮ ಬಲ, ಸ್ಥಿರತೆ, ಸಹನೆ, ನಂಬಿಕೆ. ಆದರೆ ಕೆಲವೊಮ್ಮೆ ಅತಿಯಾದ ಹಠವೂ ಕೂಡ ಸಮಸ್ಯೆಯನ್ನು ತರುತ್ತೆ. ಮಾರ್ಚ್ 3ರಿಂದ 5ರವರೆಗೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಮುಂದಿನ 60 ದಿನಗಳ ನೆಲೆಯನ್ನು ಹಾಕಬಹುದು. ವೃಷಭ ಎಂದರೆ ನೆಲ ಗಟ್ಟಿಯಾಗಿದ್ದರೆ ಕಟ್ಟಡ ಎತ್ತರವಾಗಬಹುದು. ಆದ್ದರಿಂದ ಈ 3 ದಿನಗಳು ನಿಮ್ಮ ನೆಲೆ ಬಲಪಡಿಸುವ ಸಮಯ. ಮಾರ್ಚ್ 3 ಮನಸ್ಸಿನ ತೂಕದ ದಿನ. ಈ ದಿನ ನಿಮ್ಮ ಮನಸ್ಸಲ್ಲಿ ಒಂದು ಮಹತ್ವದ ಆಲೋಚನೆ ಸುತ್ತಾಡ್ತಾ ಇರುತ್ತೆ. ಉದ್ಯೋಗದ ಬದಲಾವಣೆ, ವ್ಯವಹಾರ ವಿಸ್ತರಣೆ ಅಥವಾ ಕುಟುಂಬದ ಹೊಣೆಗಾರಿಕೆ ಕುರಿತು ಚರ್ಚೆ ಸಾಧ್ಯ. ತಕ್ಷಣ ನಿರ್ಧಾರ ಬೇಡ. ನೀವು ಸಹಜವಾಗಿ ಯೋಚಿಸಿ ಕ್ರಮಿಸುವವರು. ಅದೇ ನಿಮ್ಮ ಬಲವಾಗಿರುತ್ತೆ. ಕುಟುಂಬದಲ್ಲಿ ಹಣಕಾಸು ಚರ್ಚೆ ಸಾಧ್ಯ. ನಿಮ್ಮ ಮಾತು ಮೃದುವಾಗಿದ್ದರೆ ಸಮಸ್ಯೆ ಅನ್ನೋದು ಕಡಿಮೆಯಾಗುತ್ತೆ. ಹಠ ತೋರಿಸಿದರೆ ಅಂತರ ಬರುತ್ತೆ. ಆರೋಗ್ಯದ ದೃಷ್ಟಿಯಿಂದ ದೇಹದಲ್ಲಿ ಭಾರವಾಗಿರುವ ಭಾವನೆ. ನೀರು ಹೆಚ್ಚು ಕುಡಿಯಿರಿ. ಸರಳ ಆಹಾರವನ್ನು ಸೇವಿಸಿ. ಮಾರ್ಚ್ 4 ಕಾರ್ಯ ಮತ್ತು ಅವಕಾಶದ ದಿನ. ಈ ದಿನ ನಿಮಗೆ ಒಂದು ಅವಕಾಶ ತಟ್ಟಬಹುದು. ಅದು ಸಣ್ಣದಾಗಿ ಕಾಣಬಹುದು, ಆದರೆ ದೀರ್ಘಾವಧಿಯಲ್ಲಿ ಲಾಭಕರವಾಗಿರುತ್ತೆ. ಉದ್ಯೋಗಿಗಳಿಗೆ ಹಿರಿಯರಿಂದ ಪ್ರಶಂಸೆ, ನೀವು ಮಾಡಿದ ಪರಿಶ್ರಮ ಗುರುತಾಗಬಹುದು. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕ ಅಥವಾ ಹೊಸ ಆದೇಶ. ನೀವು ನಿಧಾನವಾಗಿ ಆದರೆ ಖಚಿತವಾಗಿ ನಿರ್ಧಾರ ತೆಗೆದುಕೊಳ್ಳಿ. ಹಣಕಾಸಿನಲ್ಲಿ ಸಣ್ಣ ಲಾಭ, ಆದರೆ ಅನಗತ್ಯ ಖರ್ಚು ಬೇಡ. ನೀವು ಹಣ ಉಳಿಸುವ ಗುಣವನ್ನು ಹೊಂದಿದ್ದೀರಿ. ಕನಿಷ್ಠ 10% ಸೇವಿಂಗ್ಸ್ ಹೆಚ್ಚಿಸಿ. ಪ್ರೇಮ ಜೀವನದಲ್ಲಿ ಉತ್ತಮ ದಿನವಾಗಿರುತ್ತೆ. ಸಂಗಾತಿಯೊಂದಿಗೆ ಶಾಂತ ಸಂಭಾಷಣೆ ಸಂಬಂಧ ಬಲಪಡಿಸುತ್ತೆ. ಮಾರ್ಚ್ 5 ಸಂಮೋಹನ ಮತ್ತು ಸ್ಪಷ್ಟತೆಯ ದಿನ. ಈ ದಿನ ನಿಮ್ಮ ಮಾತುಗಳಿಗೆ ಮೌಲ್ಯ. ನೀವು ಮಾತನಾಡುವ ಒಂದು ಸಲಹೆ ಕಚೇರಿಯಲ್ಲಿ ಅಥವಾ ಕುಟುಂಬದಲ್ಲಿ ಸ್ವೀಕಾರ ಪಡೆಯಬಹುದು. ಹಿಂದಿನ ಅಪಾರ್ಥ ನಿವಾರಣೆ ಸಾಧ್ಯ. ನಿಮ್ಮ ಭಾವನೆಗಳನ್ನು ನೇರವಾಗಿ ಆದರೆ ಮೃದುವಾಗಿ ಹೇಳಿ. ಹಣಕಾಸಿನಲ್ಲಿ ಯೋಜನೆ ರೂಪಿಸಲು ಉತ್ತಮ ದಿನ. ಮುಂದಿನ 3 ತಿಂಗಳ ಗುರಿ ಬರೆಯಿರಿ. ಖರ್ಚುಗಳನ್ನು 20% ಅಷ್ಟು ಕಡಿಮೆ ಮಾಡಿದರೆ ಲಾಭ ಅನ್ನೋದು ಆಗುತ್ತೆ. ಆರೋಗ್ಯದಲ್ಲಿ ಸಣ್ಣ ಬೆನ್ನು ನೋವು ಅಥವಾ ದಣಿವು ಸಾಧ್ಯ. ವಿಶ್ರಾಂತಿ ಅಗತ್ಯವಾಗಿರುತ್ತೆ. ಮಾರ್ಚ್ 5 ಸ್ಥಿರ ಫಲದ ದಿನ. ಈ ದಿನ ನೀವು ಕಳೆದ ದಿನಗಳ ಪರಿಶ್ರಮದ ಫಲವನ್ನು ಅರಿಯುವ ಸಮಯ. ದೊಡ್ಡ ಸದ್ದು ಇಲ್ಲದೆ ಸಣ್ಣ ಪ್ರಗತಿ, ಆದರೆ ಅದೇ ಭವಿಷ್ಯದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತೆ. ಕುಟುಂಬದಲ್ಲಿ ಶಾಂತಿ. ಒಂದು ಹೃದಯಪೂರ್ವಕ ಮಾತು ಸಂಬಂಧವನ್ನು ಉಳಿಸುತ್ತೆ. ವೃಷಭ ರಾಶಿಯವರಿಗೆ 3 ಗೋಲ್ಡನ್ ನಿಯಮಗಳು. ಹಠ ಕಡಿಮೆ ಮಾಡಿ, ಸಂಭಾಷಣೆ ಹೆಚ್ಚಿಸಿ, ಹಣಕಾಸಿನಲ್ಲಿ ಶಿಸ್ತು, ಆರೋಗ್ಯದಲ್ಲಿ ಪ್ರಾಮುಖ್ಯತೆ. ನೀವು ಭೂತತ್ವದವರು. ನಿಧಾನವಾಗಿ ನಡೆದರೂ ದೂರ ಹೋಗುವವರು. ಈ 4 ದಿನಗಳು ನಿಮ್ಮ ನೆಲೆ ಬಲಪಡಿಸುವ ಸಮಯ. ಆತುರ ಬೇಡ. ಸ್ಥಿರತೆ ನಿಮ್ಮ ಜೀವನದ ಮಾರ್ಗ. ಪ್ರತಿದಿನ ಬೆಳಿಗ್ಗೆ 11 ಬಾರಿ ಓಂ ನಮಃ ಶಿವಾಯ ಮಂತ್ರವನ್ನು ಜಪಿಸಿ. ಪ್ರತಿದಿನ ರಾತ್ರಿ 5 ನಿಮಿಷ ಆ ದಿನದ ಪರಿಶೀಲನೆಯನ್ನು ಮಾಡಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ದೈವಾನುಗ್ರಹ ಅನ್ನೋದು ಇರಲಿ. ನಿಮ್ಮ ಪರಿಶ್ರಮ ಫಲಿಸಲಿ ಅಂತ ನಾನು ಆ ಶಿವನಲ್ಲಿ ಕೇಳಿಕೊಳ್ಳುತ್ತೇನೆ. ನಿಮಗೆಲ್ಲ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.